बेंगलुरु में कुरुबा समुदाय के नेताओं की ओर से प्रेस क्लब में प्रेस मीट आयोजित की गई, जिसमें कुरुबा समुदाय के नेता मुकदप्पा ने कहा कि अगर मुख्यमंत्री सिद्धरामैया कुरुबा समुदाय को अनुसूचित जनजाति समुदाय में शामिल करने की बात कहते हैं तो हम इसका स्वागत करेंगे। हमने पहले भी अनुसूचित जनजाति आरक्षण में शामिल करने के लिए संघर्ष किया है। हमारे समुदाय को जल्द से जल्द अनुसूचित जनजाति समुदाय में शामिल किया जाना चाहिए और केंद्र सरकार से इसकी सिफारिश की जानी चाहिए। केंद्र सरकार के पास राज्य के कुरुबा समुदाय को अनुसूचित जनजाति में शामिल करने का अधिकार है। राज्य सरकार की इसमें हस्तक्षेप नहीं करना चाहिए। बेंगलुरु से संवाददाता फारूक अहमद की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಹಿರಿಯರಾದಂಥ ಸಿದ್ದರಾಮಯ್ಯನವರು ಕುರುಬ ಸಮಾಜನ ಎಸ್ಟಿ ಮೀಸಲಾತಿಗೆ ತರಬೇಕು ಅನ್ನೋಂಥ ವಿಚಾರವಾಗಿ ಮಾನ್ಯ KS ಈಶ್ವರಪ್ಪನವರು ಹೋರಾಟ ಮಾಡಿದ್ದಾರೆ ಅನ್ನೋಂಥ ವಿಚಾರನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ನಾನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಿಂದೂ ಸಮಾಜ ಯಾವತ್ತೂ ಕೂಡ ಬೇರೆಯವ್ರ ತಟ್ಟಲ್ಲಿರ್ತಕ್ಕಂಥ ಅನ್ನನ ಮುಟ್ಟಲ್ಲ. ವಾಲ್ಮೀಕಿ ಸಮಾಜನೂ ಕೂಡ ನಮ್ಮ ಸೋದರ ಸಮಾಜ. ಅವ್ರಿಗೇನು 7% ಮೀಸಲಾತಿ ಇದೆ, ಅದನ್ನು ನಾವು ಖಂಡಿತವಾಗಿಯೂ ಕೂಡ ಅದನ್ನು ನಾವು ಕೇಳಲಿಕ್ಕೆ ಹೋಗಲ್ಲ. ಪರಮಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ 2021ನೇ ಇಸ್ವಿಯಲ್ಲಿ ನಮ್ಮೆಲ್ಲ ಹಿರಿಯ ಸಮುದಾಯದ ಹಿರಿಯ ನಾಯಕರಾದಂಥ ಆಗಿನ ಸಚಿವರಾದಂಥ ಬೈರತಿ ಬಸವರಾಜ ಆದಿಯಾಗಿ HM ರೇವಣ್ಣವರು, ವಿಶ್ವನಾಥ್ ಅವರು, ಈಗಿನ ಗೌರವಾನ್ವಿತ ರಾಜ್ಯಪಾಲರಾದಂಥ ವಿಜಯ್ ಸಂಕೇಶ್ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾದಂಥ ಒಂದು ಪ್ರತಿಭಟನಾ ಮೆರವಣಿಗೆ ನಾವೆಲ್ಲರೂ ಕೂಡ ಮಾಡಿದ್ವಿ. ಪ್ರತಿಭಟನಾ ಸಮಾವೇಶ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಕುರುಬ ಸಮಾಜದ ಬಾಂಧವರು ನಾವೆಲ್ಲರೂ ಕೂಡ ಸೇರಿದ್ವಿ. ಆ ಒಂದು ಸಂದರ್ಭದಲ್ಲಿ ಆಗಿನ ಗೃಹ ಮಂತ್ರಿಗಳು ಬಂದು ಮನವಿನೂ ಕೂಡ ಸ್ವೀಕರಿಸಿ ಹೋಗಿದ್ರು. ನಾವು ಈಗ ಕಳಕಳಿಯಿಂದ ವಿನಂತಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಕುಲಶಾಸ್ತ್ರ ಅಧ್ಯಯನದಲ್ಲೂ ಕೂಡ ಈಗಾಗಲೇ ಶಿಫಾರಸು ಕೂಡ ಆಗಿದೆ. ಪರಮಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ 2021ನೇ ಇಸ್ವಿಯಲ್ಲೇ ಎಲ್ಲ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಎಸ್ಟಿಯ ಮಂತ್ರಿಗಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದಂಥ ಮಾನ್ಯ ಸಂತೋಷ್ ಜಿ ಅವ್ರನ್ನೆಲ್ಲರೂ ಕೂಡ ನಾವು ಭೇಟಿ ಮಾಡಿ ಅವರೆಲ್ಲರೂ ಕೂಡ ಈಗ ಸಕಾರಾತ್ಮಕವಾಗಿ ಆಗಲೇ ಸ್ಪಂದಿಸಿದ್ದಾರೆ. ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಬರುವಂಥ ದಿನಗಳಲ್ಲಿ ಕುರುಬ ಸಮಾಜವನ್ನು ST ಮೀಸಲಾತಿಗೆ ಸೇರಿಸ್ಬೇಕು ಅಂತ ಇವತ್ತು ಸಂದರ್ಭ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ.